ನಾನು ಇವತ್ತೊಂದು ಮ್ಯಾಜಿಕ್ ಮಾಡ್ತಿದ್ದೀನಿ. ಅದಕ್ಕೆ ಬೇಕಾಗಿರೋ ಐಟಮ್ಸ್ ಒಂದು ಬಲೂನು, ಆಮೇಲೆ ಒಂದು ಟೇಪು, ಪ್ಲಾಸ್ಟರು, ಯಾವ ಪ್ಲಾಸ್ಟರು ಆಗುತ್ತೆ, ಆಮೇಲೆ ಒಂದು ಸೂಜಿ, ಆಮೇಲೆ ಸೀಸರ್. ಈ ಬಲೂನಿಗೆ ಈಗ ನಾನು ಪ್ಲಾಸ್ಟರ್ ತಗೊಳ್ತೀನಿ ಫಸ್ಟು. ಇದರಲ್ಲಿ ಸ್ವಲ್ಪ ನಿಮಗೆ ಗೊತ್ತಾ ಇದು ನಾನು ಯಾಕೆ ಕಲರ್ ಹಚ್ಚಿದ್ದೀನಿ ಅಂತ? ಯಾಕಂದರೆ ಇವತ್ತು ನಾನು ಸ್ಕೂಲಿಗೆ ಹೋಗಿದ್ದೆ, ಮ್ಯಾಮ್ ಹೇಳಿದರು ಬಲೂನಿಗೆ ಯಾವ್ದಾದ್ರು ಆಗುತ್ತೆ ಒಂದು ಆಬ್ಜೆಕ್ಟಿಗೆ ನಾನು ಪ್ಲ್ಯಾನೆಟ್ಸ್ ಮಾಡ್ಕೊಂಬರೋಕ್ಕೆ ಅಂತ ಹೇಳಿದರು. ಅದಕ್ಕೆ ನಾನು ಬಲೂನ್ ತೊಗೊಂಡು ಏನೂ ಐಡಿಯಾ ಬರಲಿಲ್ಲ. ಅದಕ್ಕೆ ಬಲೂನ್ ತೊಗೊಂಬಂದು ಅದಕ್ಕೆ ಪೇಂಟ್ ಹಚ್ಚಿ ವೀನಸ್ ಥರ ಮಾಡಿದ್ದೆ. ಹೆಂಗೋ ಸ್ಕೂಲಿಂದ ಬಂದೆ, ಹಂಗೆ ಸುಮ್ಮನೆ ಯಾಕೆ ಏನಾದ್ರು ಮಾಡೋದು ಅಂತ ಸುಮ್ಮನೆ ಅದು ಹಂಗೆ ಬ್ಲಾಸ್ಟ್ ಆಗುತ್ತೆ ಒಂದೊಂದು ಸರಿ, ಮಿಸ್ಸಾಗಿ ಎಲ್ಲರೂ ಹೋಗುತ್ತೆ ಅಂತ ಯೂಟ್ಯೂಬಲ್ಲಿ ನೋಡಿದ್ದೆ ಒಂದು ಮ್ಯಾಜಿಕ್ಕು. ಅದಕ್ಕೆ ಈಗ ತೋರಿಸ್ತಿದ್ದೀನಿ. ಈಗ ನಾವು ಪ್ಲಾಸ್ಟರ್ ತೊಗೊಳೋಣ. ಇದು ಯಾವ ಪ್ಲಾಸ್ಟರ್ ಆಗುತ್ತೆ ನಿಮಗೆ ಇಷ್ಟ ನೋಡಿ. ನಾನೀಗ ಪ್ಲಾಸ್ಟರ್ನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಯಾವ್ದಾರು ಒಂದು ಜಾಗಕ್ಕೆ ಇಲ್ಲಿ ಹೊಂಟಿಸಿದ್ದೀನಿ. ಈಗ ಸೂಜಿ ತಗೊತಿದ್ದೀನಿ. ಭಯ ಆಗುತ್ತೆ ಸ್ವಲ್ಪ. ಚುಚ್ತಿದ್ದೀನಿ, ಹೊರದೋಗಲ್ಲ ನೋಡಿ ಮ್ಯಾಜಿಕ್ಕು. ಮೈ ಮ್ಯಾಜಿಕ್ ಫ್ಲಾಪ್, ವಾಟ್ ಐ ಶುಡ್ ಡು, ಬಾಯ್. ನೋಡಿ ಆ ಮ್ಯಾಜಿಕ್ ಅಂತೂ ಫ್ಲಾಪ್ ಆಯಿತು. ಈಗ ಇನ್ನೊಂದು ಮ್ಯಾಜಿಕ್ ಮಾಡೋಣ ಅಂತಿದ್ದೀನಿ. ಅದೇನೋ ಫ್ಲಾಪ್ ಆದರೆ ನಾನು ಏನು ಮಾಡೋಕ್ಕಾಗಲ್ಲ. ನೋಡೋಣ, ನಂಗೆ ಹೆಂಗೋ ಬಾಯಿ ನೋವಾಗುತ್ತೆ, ಊದಕ್ಕಾಗಲ್ಲ ಬಲೂನು. ಇನ್ನೊಂದು ಬಲೂನ್ ತಗೊಂಡು ಪಂಪಿಗೆ ಹಾಕಿದ್ರೆ ಅದೇ ಎಷ್ಟು ಬೆಟರ್. ಮಾಡಿದ್ಯಾ? ನಿಂದೆ ಬಲೂನ್ ಇದು. ಯಾವುದು ಇದು? ನಂದಲ್ಲ, ಇದು ನಂದು. ನೋಡಿದ್ರೆ ನಿಲ್ಸು. ಅಯ್ಯಪ್ಪ, ಅಮ್ಮ ಮಾಡ್ತಾರಂತೆ, ನೋಡೋಣ. ಚೆನ್ನಾಗಿ ಮಾಡ್ತಾನೆ. ಹಾಕೋದ್ಲಾ? ಗಾಳಿ ಬರ್ಕೊಳ. ನೋಡು ಸ್ಪೀಡ್ ಎಷ್ಟು ಅಂತ ನೋಡ್ತೀನಿ. 20 ಸ್ಪೀಡ್ ನೋಡು. 20 ಸ್ಪೀಡ್ ನೋಡು. ನೋಡು ಸ್ಪೀಡ್ ಕಡಿಮೆ ಮಾಡ್ತಾರೆ. 20 ಸ್ಪೀಡ್. 20 ಸ್ಪೀಡು ನೋಡಿ ಎಷ್ಟು ದೊಡ್ಡದಾಯ್ತು. ಹಿಂಗೆ ಒಂದು ಐಡಿಯಾ ಫ್ಲಾಪ್ ಆದರೆ ಇನ್ನೊಂದು ಐಡಿಯಾ ಏನಾದರೂ ಇದ್ದೇ ಇರುತ್ತಲ್ವ. ನೋಡಿ ತೆಗಿಯೋದು ಕಟ್ಟಾಕೋದಷ್ಟೇ. ನೋಡಿ ಆಯಿತು. ಕಟ್ಟಾಕಬೇಡ, ಅಮ್ಮ ಕಟ್ಟುತ್ತೆ. ಅಮ್ಮ ಕಟ್ಟುತ್ತೆ. ಸಾಕು, ಅಮ್ಮ ಕಟ್ಟುತ್ತೆ. Everybody, bye. See you later. I'll see you. ನನ್ನ ಸೈಕಲ್ ನಾನು ನನ್ನ ತಮ್ಮನ ಸೈಕಲ್ ತೊಗೊಂಡಿದ್ದೆ. ನನ್ನ ತಮ್ಮ ನನ್ನ ಸೈಕಲ್ ತೊಗೊಂಡಿದ್ದ. ಅದಕ್ಕೆ ಸ್ವಲ್ಪ ಕಿತ್ತಾಡ್ಕೊಂಡು ಸೈಕಲ್ ಹೊಡಿತಿದ್ವಿ. ಹಾಗೆ ಟರ್ನ್ ಹತ್ರ ಹೋಗಿ ಇಸ್ಕೊಂಡ. ಆಮೇಲೆ ಹಾಗೆ ನನ್ನ ಸೈಕಲ್ ನನಗೆ ನನ್ನ ತಮ್ಮನ ಸೈಕಲ್ ನನ್ನ ತಮ್ಮಂಗೆ ಅಂತ ಕೊಟ್ವಿ. ಸೈಕಲೆಲ್ಲ ಹೊಡೆದು ಒಳಗೆ ಬಂದು ಫ್ರೆಶ್ ಅಪ್ ಆಗಿ ದೀಪ ಹಚ್ಚಿದೆ. ಈ ದಿನ ನಾನೊಂದು ದೀಪ, ಶ್ರೇಷ್ಠ ಒಂದು ದೀಪ ಹಚ್ತೀವಿ. 2 ನಾನೇ ಹಚ್ತೆ ಅಂತ ಹೇಳ್ಬಿಟ್ಟು ಶ್ರೇಷ್ಠ ಅಲ್ಲಿ ಕೂಗಾಡ್ಕೊಂಡು ಅಳ್ತಾ ಇದ್ದಾನೆ.